ನಮಸ್ಕಾರ. ನಮ್ಮ ಹೆಸರು ಡಾಕ್ಟರ್ ವಿ ವೆಂಕಟೇಶ್ ಅಂತ. ನಮ್ಮದು ಶ್ರೀ ಸಪ್ತಗಿರಿ ಗ್ರಾಮೀಣ ಸಪ್ತಗಿರಿ ಮನೆ ಮದ್ದು ಅಂತ ಒಂದು ಚಾನಲ್ ಓಪನ್ ಮಾಡಿದ್ವಿ. ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಿ, ಎಲ್ಲರೂ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಮುಟ್ಲಿದು. ಕಾರಣ ನಮ್ಮಲ್ಲಿ ಪ್ರಕೃತಿಯಲ್ಲಂತಹ ಅನೇಕ ವಸ್ತುಗಳು, ಅನೇಕ ಗಿಡ ಮರ ಬಳ್ಳಿ ಎಲ್ಲ ಸೋರ್ಸ್ ಇದೆ. ಆದರೆ ನಾವೇನು ಮಾಡ್ತಾಯಿದ್ದೀವಿ, ಅದನ್ನು ನಂಬದೇನೆ ನಾವು ಆಸ್ಪತ್ರೆಗಳು ಅದು ಇದಂತ ಹೋಗ್ತಾಯಿದ್ದೀವಿ ನಾವು. ಕಾರಣ ಸ್ನೇಹಿತರೆ, ಈಗಿನ ಕಾಲದಲ್ಲಿ ಈ ಬಿಸ್ಲರಿ ವಾಟರ್ ಅಂತಾರಲ್ಲ, ಕರೆಂಟ್ ಮುಖಾಂತರ ಶುದ್ಧೀಕರಣ ಮಾಡಿರ್ತಕ್ಕಂತಹ ನೀರನ್ನು ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದರೆ ಅವರಲ್ಲಿ ಈ ಎಂಥ ಮೂತ್ರ ತೊಂದರೆಗಳು ಬರ್ತವೆ. ಆದರೆ ಅದಕ್ಕೂ ಎಲ್ಲಿ ನೋಡಿದ್ರೆ ಈಗ ಫಿಲ್ಟರ್ ವಾಟ್ರೆ ಎಲ್ಲಿ ನೋಡಿ ಶುದ್ಧೀಕರಣ ವಾಟ್ರ್ ನೀರು ಕುಡಿತಾರೆ. ಸ್ವಚ್ಛವಾದ ನೀರು ಯಾರು ಕುಡಿತಾ ಇಲ್ಲ. ಸ್ವಚ್ಛವಾದ ನೀರು ಅಂದರೆ ಅದನ್ನು ಎಲ್ಲ ತೆಗೆದು ಫಿಲ್ಟರ್ ಮಾಡಿ ಕುಡಿಯುವಂಥದ್ದು ಅಂತ ತಿಳ್ಕೊಂಡವ್ರೆ. ಅದರಿಂದ ನಮಗೆ ಎಷ್ಟು ಡೇಂಜರ್ ಅಂತ, ಎಷ್ಟು ತೊಂದರೆ ಅಂತ ಜನರಿಗೆ ಗೊತ್ತಿಲ್ಲ. ಕಾಸು ಕೊಟ್ಟು ಪ್ರತಿನಿತ್ಯ ಡ್ರಮ್ಮಲ್ಲಿ ಇದೆಲ್ಲ ಹಾಕ್ಕೊಂಡು ಒಂದು ಕ್ಯಾನ್ ಎತ್ಕೊಂಡೋಗಿ ಅದು ಸೇವನೆ ಮಾಡ್ತಾರೆ. ಅದರಿಂದ ನಾನಾ ರೀತಿಯ ತೊಂದರೆಗಳಿದೆ. ಸ್ನೇಹಿತರೆ, ದಯವಿಟ್ಟು ಆ ತೊಂದರೆಗಳು ಬಂದಾಗ, ಮೂತ್ರ ಸಂಬಂಧಪಟ್ಟ ತೊಂದರೆಗಳು ಬಂದಾಗ ಆಸ್ಪತ್ರೆಗೆ ಹೋದರೆ ಅಲ್ಲಿ ಶುರುವಾಗುತ್ತೆ ಆ ಟೆಸ್ಟು, ಈ ಟೆಸ್ಟು, ಆ ಪರೀಕ್ಷೆ, ಈ ಪರೀಕ್ಷೆ ಮಾಡಿ ಕೊನೆಗೆ ನಿಮಗೆ ಇದಾಗಿದೆ, ಡೈಲೆಸ್ ಆಗಿದೆ ಅಥವಾ ಮೂತ್ರಕ್ಕೂ ಸಂಬಂಧಪಟ್ಟ ಕಾಯಿಲೆಗಳೆಲ್ಲ ಬಂದಿದೆ, ನೀವು ಟ್ರೀಟ್ಮೆಂಟ್ ಎತ್ಕೋಬೇಕು, ಮತ್ತು ಅಲ್ಲಿ ಆಪ್ರೇಷನ್ ಮಾಡ್ಕೋಬೇಕು ಅಂತೆಲ್ಲ ಶುರುವಾಗುತ್ತೆ. ಆದ್ದರಿಂದ ಸ್ನೇಹಿತರೆ, ಅದನ್ನು ಬಿಟ್ಟು ಪ್ರಕೃತಿ ಸಿಕ್ಕುವಂತಹ ಅನೇಕ ವಸ್ತುಗಳನ್ನು ನಾವು ಮರ್ತಿದ್ದೀವಿ. ಹಿಂದೆ ನಮ್ಮ ತಾಯಂದಿರು ಅಂದರೆ ಹೆಣ್ಣು ಮಕ್ಕಳು ಈ ಹಳ್ಳಿ ಕಡೆ ಸೊಪ್ಪು ತೆಗಿಯೋಕ್ಕೆ ಹೋಗ್ತಾಯಿದ್ರು. ಬೆರಿಕೆ ಸೊಪ್ಪು ಅಂತ ಎಲ್ಲ ಮಿಕ್ಸ್ಡ್, ಎಲ್ಲ ಸೊಪ್ಪು. ಆ ಸೊಪ್ಪಲ್ಲಿ ಇದು ಸ್ವಲ್ಪ ಹಾಕ್ತಾಯಿದ್ರು. ಆ ಸೊಪ್ಪಲ್ಲಿ, ಬೆರಿಕೆ ಸೊಪ್ಪಲ್ಲಿ ಇದು ಸಹ ಹಾಕ್ತಾಯಿದ್ರು. ಆ ಬೆರಿಕೆ ಸೊಪ್ಪಲ್ಲಿ ಎಂಥ ಔಷಧಿಯುಕ್ತ ಸೊಪ್ಪು ಅಂದರೆ ಅದು ಹೇಳೋಕ್ಕಾಗಲ್ಲ, ಅಷ್ಟು ಔಷಧಿಯುಕ್ತ. ಇದನ್ನು ನೋಡಿ, ಈ ಗಿಡದನ್ನು ನಾವೇನಂತೀವಿ ಅಂದರೆ ನೆಗ್ಗುಲು ಅಂತಾರೆ, ನೆಗ್ಗುಲು ಗಿಡ ಅಂತಾರೆ, ನೆಗ್ಗುಲು ಮುಳ್ಳು ಅಂತಾರೆ, ನೆಗ್ಗುಲು ಗಿಡ ಅಂತಾರೆ. ಮತ್ತು ಇದನ್ನು ತೆಲುಗಲ್ಲಿ ಪಲ್ಲೇರು ಅಂತಾರೆ. ಇದನ್ನು ಈ ಒಂದು ಪಲ್ಲೇರು ಅಂದರೆ ಎಲ್ಲ ಸ್ವಲ್ಪ ಹಳ್ಳಿ ಕಡೆದ್ರೆ ಗೊತ್ತಾಗುತ್ತೆ. ಸೈಕಲ್ಗೆ ಚುಚ್ಕೊಂಡಾಗ ಟ್ಯೂಬಲ್ಲಿ ಹೋಗಿ ಚುಚ್ಕೊಂಡು ಪಂಚರ್ ಆಗ್ತಾಯಿತ್ತು, ಭಾರಿ ತೊಂದರೆ ಆಗ್ತಾಯಿತ್ತು. ಇದನ್ನು ಕಳೆ ಸಹ ಅಂತ ತೆಗಿತಾರೆ ಅಂತಾರೆ, ಕಳೆ ಅಂತ ಇದನ್ನು ನಮ್ಮ ಕೃಷಿ ಇದರಲ್ಲಿ ಕಳೆ ಅಂತಾರೆ. ಆದರೆ ಈ ಸೊಪ್ಪನ್ನು, ಒಂದು ಹಿಡಿ ಸೊಪ್ಪು ಎಲ್ಲ ಇರ್ಬೋದು, ಕಾಯಿ ಬೇರು ಎಲ್ಲ ಇರ್ಬೋದು, ಸೊಪ್ಪನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆಲ್ಲ ಹಾಕಿ, ದೊಡ್ಡ ಗ್ಲಾಸ್ ನೀರು ಹಾಕಿ ಅದನ್ನು ಚೆನ್ನಾಗಿ ಕಾಯಿಸಿ ಕುದಿಸಿ, ತದನಂತರ ಅದನ್ನು ಶೋಧಿಸಿಕೊಂಡು ಸ್ವಲ್ಪ ಕರಿಮೆಣಸು ಹಾಕಿ ಕರಿಮೆಣಸಿನ ಪುಡಿ ಹಾಕಿ ಅದನ್ನು ನಾವು ಪ್ರತಿನಿತ್ಯ ಹೊಟ್ಟೆಗೆ ಸೇವನೆ ಮಾಡ್ತಾ ಬಂದರೆ ಆ ಮೂತ್ರ ಸಂಬಂಧಪಟ್ಟ ಕಾಯಿಲೆಗಳು ಹೋಗ್ತವೆ. ಸ್ನೇಹಿತರೆ, ಇದನ್ನು ಬಿಟ್ಟು ನಾವು ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ ಎಲ್ಲ ಕತ್ತರಿಸ್ಕೊಂಡು ಮತ್ತು ನಮ್ಮ ದೇಹದ ಅಂಗಾಗಲೇ ಕತ್ತರಿಸ್ಕೊಂಡು ಮತ್ತು ಟ್ರೀಟ್ಮೆಂಟ್ ಎತ್ಕೋ ಬದಲು ಈ ಪ್ರಕೃತಿ ಸಿಕ್ಕುವಂತಹ ಈ ಸೊಪ್ಪಿನ ಒಂದು ರಸವನ್ನು ಕಷಾಯವನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಅಷ್ಟು ಅತ್ಯುತ್ತಮ. ಅದು ಆಪ್ರೇಷನ್ ಮಾಡಿಕೊಂಡ್ರೂ ಮತ್ತೆ ಬರುವ ಚಾನ್ಸ್ ಇದೆ. ಆದರೆ ಇದು ಒಂದು ಸರ್ತಿ ಒಂದು 15ರಿಂದ 45 ದಿವಸ ಸೇವನೆ ಮಾಡ್ತಾ ಬಂದರೆ ಶಾಶ್ವತವಾಗಿ ಹೋಗುತ್ತೆ ಇದು. ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರು ಸೇವನೆ ಮಾಡಬೇಕಂತ ಕೋರಿಕೊಳ್ಳುತ್ತೇವೆ. ನಮಸ್ಕಾರ.